ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಕಿರು ಪರಿಚಯ ಮಾಡಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ನಮಸ್ತೆ ಸರ್. ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು, ರಾಮಗಟ್ಟೆ ಗ್ರಾಮ, ಹನ್ನನಕೆರೆ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಸರ್ ನಾನೇನಂತಂದ್ರೆ ನಂದು ಸಾವಯವ ಪದ್ಧತಿಯಲ್ಲಿ ತೋಟ ಮಾಡಬೇಕು ಅನ್ನೋದು ನನ್ನ ಕನಸು. ಹಂಗಾಗಿ ಈಗ ಮಾಡ್ತಿರೋದು ಅದೇ ಸಾವಯವ ಪದ್ಧತಿಯಲ್ಲೇ ಮಾಡ್ತಾ ಇರೋದು. ಪೂರ್ತಿ ಯಾವುದೇ ರೀತಿ ರಾಸಾಯನಿಕ ಬಳಸ್ತಲೇ ಏನು ಪಶುಸಂಗೋಪನೆಯಲ್ಲಿ ಏನ್ ಬರುತ್ತೆ ನಮಗೆ ತ್ಯಾಜ್ಯ, ಅದರಿಂದನೇ ಗೊಬ್ಬರವಾಗಿ ಇದ್ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಅದನ್ನು ಕೂಡ ಇದ್ ಮಾಡ್ಕೊಂಡು ಮಾಡ್ಬೇಕನ್ನೋ ಪದ್ಧತಿ ಇರೋದು. ಆ ತರ ಒಂದು ನಿಟ್ಟಿನಲ್ಲಿ ನಂದು ಇದಾಗಿದ್ದಾಗ ನಾವು ಅಕ್ಷಯಕಲ್ಪಗೆ ಹಾಲಾಗ್ತಾ ಇದ್ವಿ. ನಾವು ಅಕ್ಷಯಕಲ್ಪಗೆ ಹಾಲಾಗ್ತಾ ಇರ್ಬೇಕಾದ್ರೆ ಅವ್ರ ಕಡೆಯಿಂದ ಗೋಬರ್ ಗ್ಯಾಸ್ ಅನ್ನೋ ಕಾನ್ಸೆಪ್ಟ್ ತಿಳಿದು ನಾನು ಫಸ್ಟ್ ಇಂದ ಸರ್ಚ್ ಮಾಡ್ತಾ ಇದ್ದೆ. ಬಟ್ ಎಲ್ಲೂ ನನಗೆ ಸಿಕ್ಕಿರಲಿಲ್ಲ, ಅಂದ್ರೆ ಯಾವುದೇ ಪರ್ಚೇಸ್ ಮಾಡೋದಕ್ಕೆ. ಅಕ್ಷಯಕಲ್ಪದವರು ಇದನ್ನ 11,000ಕ್ಕೆ ನಮ್ಗೆ ಇದ್ ಮಾಡ್ಕೊಟ್ರು ಸರ್. ಅಕ್ಷಯಕಲ್ಪದವರು ನಮಗೆ ಬಹಳ ಯಾವ ತರ ಒಂದು ಹೆಲ್ಪ್ ಆಗ್ತಾ ಇದೆ ಅಂತಂದ್ರೆ, ನಮ್ಮ ಮನೆಗೆ ಗ್ಯಾಸ್ ತರದೇ ಈಗ ತಪ್ಪಿದೆ ಹೇಳ್ಬೇಕು ಅಂದ್ರೆ. ಪ್ರತಿನಿತ್ಯದ ಏನೇ ಬಳಕೆ ಮನೆಯದ್ದು ಅಡಿಗೆ ಮಾಡ್ತಾ ಇದೀವಿ, ಪ್ರತಿಯೊಂದು ಇದ್ರಲ್ಲೇ ಮಾಡ್ತಾ ಇರೋದು. ಇದಕ್ಕೆ 10 ವರ್ಷ ಇದಕ್ಕೆ ಮೆಟೀರಿಯಲ್ಗೆ ಗ್ಯಾರಂಟಿ ಇರುತ್ತೆ. ಮತ್ತೆ ನಮ್ಗೆ ಇದರಿಂದ ಬರೋ ಸಗಣಿನೂ ಕೂಡ ಏನು ಮೀಥೇಲ್ ರಿಲೀಸ್ ಆಗಿ ಅದು ಗ್ಯಾಸ್ ಇದ್ರಾಗಿ ಬರೋದ್ರಿಂದ ಎರೆಹುಳು ಬೇಗನೆ ತಿನ್ನುತ್ತೆ ಇದು ಗೊಬ್ಬರನ. ಈಗ ನಾವು ಸಗಣಿ ಹಾಕಿದ್ರೆ ಸುಮಾರು 1.5 ತಿಂಗಳ ತನಕ ಎರೆಹುಳು ಅದಕ್ಕೆ ಹೋಗಲ್ಲ ಅದ್ರ ಸಂಪರ್ಕಕ್ಕೆ, ಯಾಕೆಂದ್ರೆ ಹೀಟ್ ಜಾಸ್ತಿ ಇರುತ್ತೆ. ಗ್ಯಾಸ್ ಇರೋದ್ರಿಂದ ಇದಕ್ಕೆ ಇದರಲ್ಲಿ ಗ್ಯಾಸ್ ರಿಲೀಸ್ ಆಗಿ ಬರೋದ್ರಿಂದ ಒಂದು ಗ್ಯಾಸ್ ನಮಗ್ ಬಳಕೆ ಆಯ್ತು, ಎರಡನೇದಾಗಿ ಎರೆಹುಳು ಗೊಬ್ಬರ ತಿನ್ನೋದ್ರಿಂದ ನಮ್ಗೆ ಬೇಗನೆ ತೋಟಕ್ಕೆ ಗೊಬ್ಬರ ಆಯ್ತು. ಒಂದು ಎರೆಹುಳು ಘಟಕನೂ ಆಯ್ತು, ಗೋಬರ್ ಗ್ಯಾಸ್ ಆಯ್ತು, ಮತ್ತೆ ಎಲ್ಲದಕ್ಕೂ ಹೆಲ್ಪ್ ಆಯ್ತು ಇದು. ಆ ತರ ಒಂದು ಇದ್ರಲ್ಲಿ ಬಹಳನೇ ಬಳಕೆ ಆಗ್ತಾ ಇದೆ ಸರ್ ನಮ್ಗಂತ. ಇದು ಯಾರೇ ಅಂದ್ರೆ ನಾವು ಹೈನುಗಾರಿಕೆ ಹಸು ಸಾಕಾಣಿಕೆ ಮಾಡ್ತಾ ಇದೀನಿ ಅಂತ ಅನ್ನೋರು ಎಲ್ಲಾರು ಇದನ್ನ ಬಳಸ್ಕೊಬೇಕು. ಇದರಿಂದ ಬಹಳನೇ ಉಪಯೋಗ ಇದೆ, ನೀವು ಇದ್ರ ಉಪಯೋಗನ ಪಡ್ಕೊಬೇಕು ಅನ್ನೋದನ್ನ ಈ ಮೂಲಕ ಕೇಳ್ಕೊಂತಾ ಇದೀನಿ. ಈಗ ಗ್ಯಾಸ್ ಬಳಕೆ ನಿಮ್ಗೆ ಗೊತ್ತಿರಂಗೆ ಸಿಲಿಂಡರ್ ಗ್ಯಾಸ್ ಏರ್ತಾನೆ ಹೋಗ್ತಾ ಇದೆ. ಆ ತರ ಒಂದ್ ಸಂದರ್ಭದಲ್ಲಿ ಇದ್ ನಮ್ಮ ಹತ್ರ ಸಿಗದೆ ಇವು ಏನು ವಸ್ತುಗಳು, ಮೂಲ ವಸ್ತುಗಳು ಇದ್ದೇ ಇರುತ್ತೆ ನಮ್ಮ ಹತ್ರ. ಅದನ್ನ ಬಳಸ್ಕೊಂಡು ನಾವು ಗೊಬ್ಬರನು ಮಾಡ್ಕೊಂಡಂಗಾಯ್ತು, ಜೊತೆಲಿ ಮನೆಗೆ ಗ್ಯಾಸ್ ಬಳಸ್ಕೊಂಡಂಗಾಯ್ತು. ಮತ್ತೆ ಇದರಿಂದ ಯಾವ್ದೇ ಹಾನಿಕಾರಕ ಇಲ್ಲ. ಇದು ನಮ್ ಗ್ಯಾಸ್ ಅಲ್ಲಿ ಇದಾಗ್ತಾ ಐತೆ, ಅದು ಬ್ಲಾಸ್ಟ್ ಆಗತ್ತೆ, ಇದಾಗ್ಲಿ ಯಾವುದೇ ರೀತಿ ತೊಂದರೆ ಇರಲ್ಲ ಇದರಲ್ಲಿ. ಮತ್ತೆ ಹಾನಿಕಾರಕ ಗ್ಯಾಸ್ ಅಲ್ಲ ಇದು ಹೇಳ್ಬೇಕು ಅಂತಂದ್ರೆ. ಹಂಗಾಗಿ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಇದು. ಇದನ್ನ ಬಳಸ್ಕೊಳೋದ್ರಿಂದ ಇದ್ರ ಉಪಯೋಗ ಎಲ್ಲರೂ ಪಡ್ಕೊಬೇಕು ಅಂತ ಕೇಳ್ಕೊಂತೀನಿ. ಸರ್ ಇದನ್ನ ಹೇಗೆ ತಗೊಳೋದು? ಸರ್ ಫಸ್ಟ್ ಇದು ಸಾವಯವ ಇದು ಅಂದ್ರೆ ಅಕ್ಷಯಕಲ್ಪಗೆ ಹಾಲಾಗ್ತಾ ಇದ್ದರು, ಅಕ್ಷಯಕಲ್ಪದವರು ಇದನ್ನ ಇದ್ ಮಾಡ್ಕೊಡ್ತಾ ಇದ್ರು ಸರ್. ಇದನ್ನ ನಾವು ನೇರವಾಗಿ ತಗೋಬೇಕು ಅಂದ್ರೆ ಸುಮಾರು ಇದ್ರ ಕಂಪ್ನಿಗಳಿದೆ, ಬಟ್ ರೇಟ್ ಜಾಸ್ತಿ ಆಗುತ್ತೆ, ದುಬಾರಿ ಆಗುತ್ತೆ. ಸುಮಾರು ಒಂದು 50,000 ರಿಂದ 60,000 ತನಕ ಇದ್ರ ಘಟಕದ ವೆಚ್ಚ ಬರುತ್ತೆ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಈಗ ಸುಮಾರು ಕಂಪ್ನಿಗಳು ಮುಂದೆ ಬಂದಿದೆ ಸರ್. ಇದು ಸಬ್ಸಿಡಿ ಮೂಲಕ 18,000ಕ್ಕೂ 19,000ಕ್ಕೂ ಹಾಕೊಡ್ತಾ ಇದಾರೆ. ಈಗ ಇದನ್ನ ಇಲ್ಲೇ ಚೋಳೂರಲ್ಲಿ ಒಂದು ಇದನ್ನ ಹಾಕೊಡ್ತಾ ಇದಾರೆ. ಈ ತರ ಅವ್ರನ್ನ ಸಂಪರ್ಕಿಸ್ಕೊಂಡು ಹಾಕಿಸ್ಕೊಳ್ಳೋದು ಬೆಸ್ಟ್. ಬಹಳ ಉತ್ತಮವಾದ ಒಂದು ಪದ್ಧತಿ ಇದು ಗೋಬರ್ ಗ್ಯಾಸ್. ಫಸ್ಟ್ ಎಲ್ಲ ಒಂದು ಏನು ಡೂಮ್ ಪದ್ಧತಿಲಿ ಬರ್ತಾ ಇತ್ತು. ಅದೇನ್ ಪ್ರಾಬ್ಲಮ್ ಆಗ್ತಿತ್ತಪ್ಪ ಅಂದ್ರೆ, ಒಂದು ಯಾವ್ದೋ ಮರದ ಬೇರೋ ಏನೋ ಆಯ್ತು, ಇಲ್ಲ ಭೂಮಿ ಟೊಳ್ಳಾಯ್ತು ಅನ್ನೋ ವಿಚಾರಕ್ಕೆ ಒಂದು ಸಣ್ಣ ಕ್ರ್ಯಾಕ್ ಬಂದ್ರು ನಮ್ ಗ್ಯಾಸ್ ಉತ್ಪತ್ತಿ ತಪ್ತಾ ಇತ್ತು. ಆ ಒಂದು ವಿಚಾರವಾಗಿ ಇದು ಬಹಳನೇ ಒಳ್ಳೆ ಇದು. ಮತ್ತೆ ಇನ್ನೊಂದು ಇದನ್ನ ನಾನ್ ನೋಡ್ದಂಗೆ ಇದನ್ನೇ ಇಂಪ್ರೂವೈಸೇಷನ್ ಮತ್ತೆ ಅವ್ರದೇ ಒಂದು ಪದ್ಧತಿಲಿ ವೆಂಕಟೇಶ್ ಸರ್ ಅಂತ ಚೋಳೂರವ್ರು ಒಬ್ರು ಮಾಡಿದ್ದಾರೆ. ಅದು ಡ್ರಮ್ ಪದ್ಧತಿಲಿ ಮಾಡಿದ್ದಾರೆ. ಅದು ಕೂಡ ಬಹಳ ಉತ್ತಮವಾದ ಒಂದು ಪ್ರಭಾವ ಬೀರ್ತಾ ಇದೆ. ಅದು ಚೆನ್ನಾಗಿದೆ ಸರ್. ಆ ತರ ಒಟ್ಟು ನಾವು ಗೋಬರ್ ಗ್ಯಾಸ್ಗೆ ಹೋಗೋದು ಬಹಳನೇ ಉತ್ತಮ ಸರ್. ಅದು ಇದು ಅಂತ ಅಲ್ಲ, ಗೋಬರ್ ಗ್ಯಾಸ್ಗೆ ಹೋಗೋದು ಬಹಳನೇ ಉತ್ತಮ ನನ್ನ ಪ್ರಕಾರ. ಸರ್ ಇದನ್ನ ತಗೊಂಡ್ ಬಂದ್ಬಿಟ್ಟು ಹಿಂಗೆ ಮಣ್ಣು ಮೇಲೆ ಇಟ್ಟಿದ್ದೀರಾ ಸರ್? ಅಂದ್ರೆ 3 ಅಡಿ, ಅಂದ್ರೆ ಇದ್ರಲ್ಲಿ 3 ಅಡಿ ಡೆಪ್ತ್ ಇದನ್ನ ತೆಗಿಬೇಕು ಸರ್. ಗುಂಡಿ ತೆಗಿಬೇಕು. ಗುಂಡಿ ತೆಗೆದ್ಬಿಟ್ಟು ಆ ಗುಂಡಿಗೆ ಆ ವಿನ್ಯಾಸ ಕೊಟ್ಟಿರ್ತಾರೆ, ಈ ವಿನ್ಯಾಸಕ್ಕೆ ನಮಗೆ ಗುಂಡಿ ತಕ್ಕೊಡಿ ಅಂತ ಹೇಳಿ ಅಂತ. ಅದನ್ನ ತೆಗೆದ್ರೆ ಜಸ್ಟ್ ಅವರೇ ಬಂದು ಎಲ್ಲ ಇದ್ ಮಾಡಿ ಹೋಗ್ತಾರೆ ಸರ್. ಅವರೇ ಬಂದು ಸೆಟ್ ಮಾಡಿ ಹೋಗ್ತಾರೆ ಸರ್ ಅವರೇನ. ಸರ್ ಇದು ಪಂಚರ್ ಏನಾನ ಆಯ್ತು ಅಂದ್ರೆ? ಸರ್ ಇದು ಪಂಚರ್ ಕಿಟ್ ಇರುತ್ತೆ ಸರ್. ಇದರಲ್ಲಿ ಪಂಚರ್ ಕಿಟ್ ಕೊಟ್ಟಿರ್ತಾರೆ. ಪಂಚರ್ ಆಯ್ತು ಅವರು 10 ವರ್ಷ ತನಕ ಒಟ್ಟು ವಾರಂಟಿ ಇರುತ್ತೆ. ಯಾವ್ದೇ ರೀತಿ ಏನೇ ತೊಂದರೆ ಆದ್ರು ಅಂದ್ರೆ ಏನೋ ಒಂದು ಬೆಂಕಿಗೆ ಸುಡಬಾರ್ದು, ಮತ್ತೆ ನಾವೇ ಅದಕ್ಕೇನು ಡ್ಯಾಮೇಜ್ ಮಾಡಬಾರ್ದು. ಈ ತರ ಒಂದು ವಿಚಾರ ಬಿಟ್ಬಿಟ್ಟು ಅದಾಗದೇ ಏನಾದ್ರು ಅಂದ್ರೆ ಇಲಿ ಕಡಿಯೋದು, ಏನೇ ಬೇರೆ ಡ್ಯಾಮೇಜ್ ಆದ್ರೂ ಇದಿರುತ್ತೆ. ಆತರ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಪಂಚರ್ ಕಿಟ್ ಕೊಟ್ಟಿರ್ತಾರೆ ಸರ್. ನಾವು ಈಸಿಯಾಗಿ ಯಾವ ತರ ಇದನ್ನ ಟ್ಯೂಬ್ಗಳು ಪಂಚರ್ ಹಾಕಂತೀವಿ ಆ ತರ ಆರಾಮಾಗಿ ಪಂಚರ್ ಹಾಕ್ಬೋದು. ಯಾವ್ದೇ ರೀತಿ 1 ವರ್ಷದಿಂದ ಯೂಸ್ ಮಾಡ್ತಿದ್ವಿ ಸರ್. ಏನ್ ಇದುವರೆಗೂ ಸಮಸ್ಯೆ ಇಲ್ಲ. ನೀವೇ ನೋಡ್ಬೋದು ಎಷ್ಟು ಮಟ್ಟಕ್ಕೆ ಗ್ಯಾಸ್ ತುಂಬಿ ರೆಡಿ ಇದೆ ಅಂತ ಹೇಳಿ ಅಂತ. ನಮ್ಮ ಮನೆಗೆ 2 ದಿನ ಇದನ್ನ ಹಾಕ್ಲಿಲ್ಲ ಅಂದ್ರೂ ನಮ್ಮ ಮನೆಗೆ ಯೂಸ್ ಮಾಡುವಷ್ಟು ಗ್ಯಾಸ್ ಬರುತ್ತೆ ಸರ್. ಅದ್ರಲ್ಲಿ ಡೈಲಿ ಒಂದೊಂದು ಸಣ್ಣ ಬುಟ್ಟಿಲಿ ಸುಮಾರು ಒಂದು 15 ರಿಂದ 20 kg ಅಷ್ಟು ಸಗಣಿ ಆಗುವಷ್ಟು ಒಂದು ಸಗಣಿ ಆಗ್ತಾ ಹೋದ್ರೆ ಆರಾಮಾಗಿ ಒಂದು 5 ರಿಂದ 6 ಜನ ಇರೋರು ಇದ್ ಮಾಡ್ಕೊಂಡು. ಇದ್ರಲ್ಲೇ ಬೇರೆ ಬೇರೆ ಸ್ಟ್ರಕ್ಚರ್ಗಳು ಇದೆ. ಬಿಸಿನೀರ್ಗೂ ಕೂಡ ಇದೇ ಅಂದ್ರೆ ನಡೆಯುತ್ತೆ ಅಂತ ಹೇಳಿ ಹೇಳಿದಾರೆ ಸರ್. ಅಂದ್ರೆ ಇದು ನೆಕ್ಸ್ಟ್ ಇದ್ರ ಏನು ನೆಕ್ಸ್ಟ್ ಮಾಡ್ಲ್ ಏನಿದೆ
ಅದು ಬಿಸಿನೀರಿಗೆ ಬಾಯ್ಲರ್ ಆಗಿ ಕೂಡ ಯೂಸ್ ಮಾಡಬಹುದು ಅಂತ ಗ್ಯಾಸ್ ಗೀಸರಿಗೆ ಮನೆಗಳಿಗೆ ಯೂಸ್ ಮಾಡಬಹುದು ಅಂತ ಹೇಳಿದ್ರು ಸರ್. ನಾವೇನಂದ್ರೆ ನಮ್ಮ ಏನಿದೆ ಸಾಕು ನಮ್ಮ ನೀವು ಈಗ ಏನಕ್ಕೆ ಯೂಸ್ ಮಾಡ್ತೀರಾ? ಬರೀ ಅಡಿಗೆಗೆ ಸರ್, ಅಡಿಗೆಗೆ ಮತ್ತೆ ಮಕ್ಳಿಗೆ ಬಿಸಿನೀರ್ ಅದ್ರಲ್ಲೇ ಇಕ್ಕಂತೀವಿ ಸರ್. ನಾವು ಮಕ್ಳುಗಳಿಗೆ ಬಿಸಿನೀರ್ ಕಾಯಿಸಿದಾಗ ಅದ್ರಲ್ಲೇ ಕಾಯಿಸ್ಕೊಂಡ್ಬಿಡ್ತೀವಿ ನಾವು ಒಲೆ ಮೇಲೆ ಸರ್. ಹಂಗಾಗಿ ನಾವು ಸಗಣಿ ತಂದ್ಬಿಟ್ಟು ನೋಡ್ರಿ, ಸಗಣಿನ ತಂದ್ಬಿಟ್ಟು ಇದ್ರಲ್ಲಿ ಅಂದ್ರೆ ನಾವು ಆದಷ್ಟು ಅಲ್ಲಿ ಗಲೀಜ್ ಇಲ್ದಿರೋ ಸಗಣಿ ತಂದ್ಬಿಟ್ಟು ಇಲ್ಲಿ ಕಲಸ್ಬಿಟ್ಟು ಇದ್ರಲ್ಲೂ ಒಂದ್ 2 ಇಂಚ್ ಮೇಲಿರುತ್ತೆ. ಏನಾದ್ರೂ ತಳದಲ್ಲಿ ಕಲ್ಲು ಆತರ ಇದ್ರು ತಳದಲ್ಲಿ ಉಳ್ಕೊಳುತ್ತೆ, ಬಾಕಿಯದ್ದು ಈ ಮುಖಾಂತರವಾಗಿ ಒಳಕ್ ಹೋಗುತ್ತೆ ಸರ್ ಇದು. ಮತ್ತೆ ಔಟ್ಪುಟ್ ಆ ಕಡೆ ಆಚೆಗೆ ಔಟ್ಪುಟ್ ಬರ್ತಾ ಇರುತ್ತೆ ಸರ್, ಆಚೆಗೆ ಔಟ್ಪುಟ್ ಬರುತ್ತೆ ನಮ್ಗೆ. ಹಂಗಾಗಿ ಸರ್ ಇದ್ರಲ್ಲಿ ಗಟ್ಟಿ ಸಗಣಿ ತಂದು ಹಾಕ್ತೀರಾ? ಗಟ್ಟಿ ಸಗಣಿ ತಂದು ಹಾಕ್ಬಿಟ್ಟು ನಮ್ಗೆ ನೀರ್ ಬಿಟ್ಕೊಂಡು ಅದನ್ನ ನೀರಲ್ಲಿ ಮಿಕ್ಸ್ ಮಾಡತ್ ಸರ್. ಅದನ್ನ ನೀಟಾಗಿ ಒಂದು ಅದಕ್ಕೆ ಹೌದು ಸರ್. ನಾನು ಮಾಮೂಲಿ ಇದ್ರಲ್ಲೇ ನೋಡ್ರಿ ಈ ತರ ನೀರ್ ಬಿಟ್ಬಿಟ್ರೆ ನೀರ್ ಬಿಟ್ಕೊಂಡು ಅದನ್ನ ಸಗಣಿಲಿ ಕಲಸ್ಬಿಡ್ತೀವಿ ಸರ್. ಸಗಣಿನ ಕಲಸ್ಬಿಟ್ಟು ಇದೇನಿದೆ ಇದನ್ನ ಈ ತರ ಮೇಲಕ್ಕೆ ತೆಗೆದ್ರೆ ಇದ್ರೆಲ್ಲ ಆರಾಮಾಗಿ ಪಾಸ್ ಆಗುತ್ತೆ ಸರ್ ಒಳಗೆ. ಅಂದ್ರೆ ಪೈಪ್ ಲೈನ್ ಇದೆ ಹಿಂಗೆ? ಹೌದು ಸರ್, ಇದು ಪೈಪ್ ಲೈನ್ ಇದ್ರೊಳಕ್ ಹೋಗುತ್ತೆ. ಅದು ಏನ್ ನಮ್ ಸ್ಟ್ರಕ್ಚರ್ ಇದೆ ಗೊಬ್ಬರ ಗ್ಯಾಸ್ ಸ್ಟ್ರಕ್ಚರ್ ಇದ್ರೊಳಕ್ ಹೋಗುತ್ತೆ. ಸ್ಟ್ರಕ್ಚರ್ ಇಂದ ಆಚೆ ಬರ್ರಿ ನಿಮ್ಗೆ ಅದ್ರ ಪಾಡ್ಗೆ ಅದೇ ಗ್ಯಾಸ್ ಅಲ್ಲಿ ನಾವ್ ಯಾವ್ದೇ ರೀತಿ ತೆಗ್ದಾಕ್ಬೇಕು ಆತರ ಏನು ಇಲ್ಲ ಸರ್. ಅದ್ರಾಗ ಅದೇ ಗ್ಯಾಸ್ ಒಂದ್ ಇದ್ರಲ್ಲಿ ನಿಮ್ಗೆ ರಿಲೀಸ್ ಆಗ್ತಾ ಇರತ್ತೆ ಸರ್. ಈ ತರ ಆಚೆಗೆ ರಿಲೀಸ್ ಆಗ್ತಾ ಇರತ್ತೆ. ಇಲ್ಲಿ ಒಂದು ಕರೆಕ್ಟ್ ಆಗಿ ಇದನ್ ಮಾಡ್ಕೊಂಡ್ ಬಿಟ್ಕೊಂಡ್ಬಿಟ್ರೆ ಅಂದ್ರೆ ಕಟ್ಟೆ ಕಟ್ಕೊಂಡ್ ಬಿಟ್ಕೊಂಡ್ಬಿಟ್ರೆ ಈ ತರ ಗೊಬ್ಬರ ಪೂರ್ತಿ ಇಲ್ಲಿ ಸ್ಟೋರ್ ಆಗ್ತಾ ಇರತ್ತೆ ಸರ್. ಇದು ನೋಡ್ರಿ ನಮ್ದು ಇದು ಗೊಬ್ಬರ ಈಗ ತೆಗ್ಸಿದ್ರು ಸುಮಾರು ಒಂದ್ 2 ಲೋಡ್ 3 ಲೋಡ್ ಮೇಲ್ ಗೊಬ್ಬರ ಇದೆ ಇಲ್ಲಿ. ಈ ಗೊಬ್ಬರನ ಎರೆಹುಳಿಗೆ ಹಾಕೋದೇನಿಲ್ಲ ಸರ್. ಅದೇ ಆಲ್ರೆಡಿ ನೀವು ನೋಡಿದ್ರೆ ಬೇಕಿದ್ರೆ ಅಲ್ಲಿ ನೋಡ್ಬೋದು. ಈಗ ಸ್ವಲ್ಪ ಹಸಿ ಇದೆ ಅಲ್ಲಿ ಹೋಗಿ ನೀವು ತೆಗೆದ್ರಿ ಅಂತಂದ್ರೆ ಎರೆಹುಳು ಆಲ್ರೆಡಿ ಅಲ್ಲೇ ಇರುತ್ತೆ. ನಾವ್ ಯಾವ್ದೇ ಎರೆಹುಳು ತಂದು ಬಿಡೋದು ಬೇಡ, ಏನು ಬೇಡ, ರೆಡಿ ಎರೆಹುಳು ಇಲ್ಲೇ ಇರುತ್ತೆ ಸರ್. ಇದು ಅಂದ್ರೆ ತೋಟಕ್ಕೆ ಹೋಗುತ್ತೆ ನಿಮ್ ತೋಟಕ್ಕೆಲ್ಲ? ತೋಟಕ್ಕೆ ಅಂತಂದ್ರೆ ನಾನೀಗ ಇಲ್ಲಿ ಪೂರ್ತಿ ಅಂದ್ರೆ ಇದನ್ನ ಡಿಪ್ ಮಾಡಿಸಿ ಒಂದು ಅದಕ್ಕೆ ಕಟ್ರಾ ಮೋಟರ್ ಅಂತ ಸಿಗುತ್ತೆ ಸರ್. ಅದು ಆ ಕಟ್ರಾ ಮೋಟರ್ ಯೂಸ್ ಮಾಡ್ಕೊಂಡು ಕಟ್ರಾ ಮೋಟರ್ ಅಲ್ಲಿ ಇದ್ ಮಾಡ್ಬೇಕು ಅಂತ ಈಗೆಲ್ಲ ಪೈಪ್ ಎಲ್ಲ ತಂದಿದ್ದೀನಿ ಸರ್. ಈಗ ಪೈಪ್ ಲೈನ್ ಗೋಸ್ಕರ ಪೈಪ್ ಎಲ್ಲ ರೆಡಿ ತಂದಿದ್ದೀನಿ. ಅಂದ್ರೆ ಕೃಷಿ ಇಲಾಖೆಯಿಂದ ಇದನ್ನ ಕೊಟ್ರು ಜೆಟ್ ಪೈಪ್ಗಳನ್ನ. ಹಂಗ ಆ ಪೈಪ್ ಎಲ್ಲ ತಂದು ರೆಡಿ ಇಟ್ಕೊಂಡಿದೀವಿ. ಇದನ್ನ ಮಾಮೂಲಿ ಪೈಪ್ ಲೈನ್ ಬಿಡೋದಕ್ಕೆ ಆಗಲ್ಲ ಸರ್, ಇದು ಕಟ್ಟುತ್ತೆ. ಆ ಉದ್ದೇಶವಾಗಿ ನಾವ್ ಇದನ್ನ ಸಪರೇಟ್ ಏರಿಸ್ಬೇಕು ಬಿಟ್ರೆ ಪೈಪ್ ಲೈನ್ ಮಾಡ್ಕೊಳಕ್ ಹೋಗ್ಬಾರ್ದು. ಬಹಳ ಉತ್ತಮವಾದ ಗೊಬ್ಬರ ಆಗುತ್ತೆ. ಯಾಕಂದ್ರೆ ನಮ್ಗೆ ಇದು ರಿಲೀಸ್ ಆಗಿರೋದ್ರಿಂದ ನಮ್ಗೆ ಒಂದೇನ್ ಪ್ರಾಬ್ಲಮ್ ಇದು ಇದಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ ಅಂದ್ರೆ ಗಿಡಗಳಲ್ಲಿ ಇದು ಹುಳಗಳು ಬರುತ್ತಲ್ಲ, ಈ ಕಾಂಡ ಕೊರೆ ಹುಳ ಆ ತರದ್ದೆಲ್ಲನ ಅವೆಲ್ಲ ಜನರೇಟ್ ಆಗೋದು ಈ ಸಗಣಿನ ನಾವು ಡೈರೆಕ್ಟ್ ಹಾಕಿದಾಗ. ಇದನ್ನ ನಾವ್ ಬೇಕಾದ್ರೆ ಡೈರೆಕ್ಟ್ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಇದು 3:1 ರೇಷಿಯೋದಲ್ಲಿ ನೀರ್ ಮಿಕ್ಸ್ ಮಾಡ್ಬಿಟ್ಟು ಕೊಡ್ಬೇಕು. ಇದನ್ನ ನೇರವಾಗ್ಲೂ ಗಿಡಕ್ಕೆ ಕೊಡಕ್ ಹೋಗ್ಬಾರ್ದು. ಹಂಗಾಗಿ ಇದು ಪೂರ್ತಿ ಇದನ್ನ ಸ್ಟ್ರಕ್ಚರ್ ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂತ ಇದೀನಿ ಸರ್. ಆಮೇಲೆ ಇಲ್ಲಿ ಮೇಲೆ ಏನಕ್ಕೆ ಬಿಟ್ಟಿರೋದು? ಇದು ಅದೇ ಏರ್ ಔಟ್ ಸರ್. ಇದು ಏರ್ ಔಟ್ ನೋಡ್ರಿ, ಅಲ್ಲಿಂದ ಪಾಸ್ ಆಗ್ತಾ ಇದೆ. ಗ್ಯಾಸ್ ಹೋಗಲ್ಲ ಸರ್ ಇಲ್ಲಿ. ಗ್ಯಾಸ್ ನಿಮ್ಗೆ ಅಲ್ಲಿ ಗ್ಯಾಸ್ ಹೇಳ್ತೀನಿ ಬನ್ನಿ ಸರ್. ಇದೇನಿದ್ರು ನಮಗೆ ಸ್ಲರಿ ಮಾತ್ರ ಇಲ್ಲಿ ರಿಲೀಸ್ ಆಗುತ್ತೆ. ನಮಗ್ ಗ್ಯಾಸ್ ಬಂದ್ಬಿಟ್ಟು ಒಂದು ಇದನ್ನ ಕೊಟ್ಟಿದ್ದಾರೆ ಸರ್ ಅಲ್ಲಿ, ಒಂದು ಬೌಲ್ ರೂಪದಲ್ಲಿ. ಅದ್ರಲ್ಲಿ ನಾವೇನ ನೀರ್ ತುಂಬಿರ್ತೀವಿ ಯಾವಾಗ್ಲೂ. ಅದ್ರಲ್ಲಿ ನೀರ್ ತುಂಬಿಟ್ಟು ಇಟ್ಟಿರೋದ್ರಿಂದ ನೋಡ್ರಿ ಇದ್ರಲ್ಲಿ ನೀರ್ ತುಂಬಿದೀವಿ. ನೀರ್ ತುಂಬಿಟ್ಟು ಇದನ್ನ ಇಲ್ಲಿ ಇದಿಟ್ಟಿದೀವಲ್ಲ ನೋಡ್ರಿ, ಇದು ರಿಮೂವ್ ಮಾಡ್ಬೋದು. ಇದನ್ನ ಮೇಕ್ ಎತ್ಬೋದು. ಇದು ಎತ್ತಿದ್ರ ಪೂರ್ತಿ ಗ್ಯಾಸ್ ಹೊಲ್ಟೋಗುತ್ತೆ. ಇದ್ರಲ್ಲಿರೋ ಗ್ಯಾಸ್ ಎಲ್ಲ ಹೊಲ್ಟೋಗುತ್ತೆ. ಆ ನೀರಲ್ಲಿ ಇರೋದ್ರಿಂದ ಇಲ್ಲಿರುತ್ತೆ. ಇದ್ರಲ್ಲಿ ಏನಾದ್ರೂ ಗ್ಯಾಸ್ ಜಾಸ್ತಿ ಆದ್ರೂ ಇದು ಬಬಲ್ಸ್ ಬರುತ್ತೆ. ಇಲ್ಲಿ ಬಬಲ್ಸ್ ಬಂದು ನಮ್ಗೆ ಇಲ್ಲ ಈಗ ಬರ್ತಿಲ್ಲ, ಅದು ಬಬಲ್ಸ್ ಬರುತ್ತೆ. ಆ ಬಬಲ್ಸ್ ಏರ್ ಔಟ್ ಇಲ್ಲ ಆಗುತ್ತೆ, ಗ್ಯಾಸ್ ಅಲ್ಲೋಗುತ್ತೆ. ಹಂಗಾಗಿ ಇದ್ರಲ್ಲಿ ನೋಡ್ರಿ ನಮ್ ಸೇಫ್ಟಿಗೂ ಇದನ್ನ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಫಿಲ್ಟ್ರು ನಮ್ಗೆ ಗ್ಯಾಸ್ ಏನೋ ನಾವ್ ಇರಲ್ಲ, ಸುಮಾರು ದಿನ ನಾವ್ ಇರಲ್ಲ, ಎಲ್ಲ ಹೋಗ್ತೀವಿ ಇದ್ರೆ ನಾವ್ ಬೇಕಿದ್ರೆ ಗ್ಯಾಸ್ ಹೋಗದೇ ಇರೋ ರೀತಿ ಆಫ್ ಮಾಡ್ಕೊಂಡು ನಾವ್ ಗ್ಯಾಸ್ ಹೋದ್ರು ಏನಾಗಲ್ಲ ಸರ್. ಇದು ಅಲ್ಲಿ ಹೋದ್ರು ಏನು ತೊಂದ್ರೆ, ಯಾವುದೇ ರೀತಿ ತೊಂದ್ರೆ ಆಗಲ್ಲ. ಇದು ಪೈಪ್ ಲೈನ್ ಮುಖಾಂತರ ಗ್ಯಾಸ್ ಹೋಗುತ್ತೆ ಸರ್. ಸರ್ ಈಗ ನಿಮ್ ಮನೆಗೆ ಹೋಗಿದೆ ಇದು? ಹೌದು ಸರ್, ಇದು ಸೀದಾ ನಮ್ಮ ಮನೆಗೆ ಹೋಗಿ ಕನೆಕ್ಟ್ ಆಗಿದೆ ಸರ್. ಇದು ಅಂದ್ರೆ ಸರ್ ನೀವು 11,000 ರೂಪಾಯಿಗೆ ಇದನ್ನೊಂದು ಕೊಡ್ತಾರೆ? 11,000 ರೂಪಾಯಿ ನೋಡಿ ಸರ್. ಇದು ನಮ್ಗೆ ವರ್ಷದ್ದು ಒಂದು ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ರು 1 ವರ್ಷಕ್ಕೆ ನಮ್ಗೆ ಇದು ಫ್ರೀ ಆಯ್ತು. ಅಲ್ಲವ್ರಾ? ಒಂದು 1,000 ರೂಪಾಯಿ ನಾವು ಗ್ಯಾಸ್ಗೆ ಅಂತ ತಗೊಂಡ್ರು 1 ವರ್ಷಕ್ಕೆ ನಮ್ಗೆ ಇದು ಫ್ರೀ ಅಂತ ನನ್ನ ಪ್ರಕಾರ. ಜೊತೆಗೆ ಅಲ್ಲಿ ಗೊಬ್ಬರನ ನಮ್ಗೆ ಇದು ಮೀಥೇಲ್ ರಿಲೀಸ್ ಮಾಡ್ಕೊಡ್ತಾ ಇದೆ. ಅದೊಂದು ಬಹಳ ಹೆಲ್ಪ್ ಆಗುತ್ತೆ ನಮ್ಗೆ. ಹಂಗಾಗಿ ಇದನ್ನೇ ಪೂರ್ತಿ ನನ್ನ ಕಾನ್ಸೆಪ್ಟ್ ಇರೋದು. ಇದನ್ನ ಹೊಂಡಕ್ ಬಿಡ್ಬೇಕು, ಹೊಂಡದ್ ನೀರ್ನ ತೋಟಕ್ಕೆ ಕೊಡಿಬೇಕು ಅನ್ನೋ ಇದಿರುತ್ತೆ ಸರ್ ನನ್ನ. ಹಂಗಾಗಿ ಸರ್ ಈಗ ಇದ್ರಲ್ಲಿ ಗ್ಯಾಸ್ ಐತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಈ ತರ ಉಬ್ಬಿರುತ್ತೆ ಸರ್ ಪೂರ್ತಿ. ನೋಡ್ರಿ ಇದು ಲೋಡ್ ಯಾವ ತರ ಇದೆ. ಇದ್ರ ಮೇಲೆ ಮತ್ತೆ ಹತ್ತಿದ್ರು ಕೂಡ ಏನು ಆಗಲ್ಲ ಸರ್. ಇದ್ರ ಮೇಲೆ ನೋಡ್ರಿ, ಇದು ಹೇಳಿದ್ನಲ್ಲ, ಹತ್ತಿದ್ರು ಕೂಡ ಏನು ಆಗಲ್ಲ. ಹತ್ತು ತುಳಿದಾಡಬಹುದು, ಎಲ್ಲ ಇದ್ ಮಾಡಿದ್ರು ಏನು ಆಗಲ್ಲ ಸರ್. ಇದು ಆ ತರ. ಇದು ಸರ್ ಅವೆರಡು ಪ್ಯಾಕೆಟ್ ಏನು ಸರ್? ಇದು ಇದಕ್ಕೋಸ್ಕರ, ಇದು ವೆಯ್ಟ್ಗೋಸ್ಕರ ನೋಡ್ರಿ. ಅಲ್ಲಿ ನಾವು ಹತ್ತಿ ಪ್ರೆಷರ್ ಕ್ರಿಯೇಟ್ ಮಾಡ್ತಿದಂಗೆ ನೀವು ನೋಡ್ಬೋದು ಅಲ್ಲಿ ಯಾವ ತರ ಪೂರ್ತಿ ಎಲ್ಲ ಆಚೆಗೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ. ಪ್ರೆಷರ್ ಕ್ರಿಯೇಟ್ ಆಗ್ತಿದಂಗೆ ಅಲ್ಲಿ ರಿಲೀಸ್ ಆಗ್ತಾ ಇದೆ ಆಚೆಗೆ ಪೂರ್ತಿ. ಇನ್ನೊಂದ್ಸತಿ ಮಾಡಿ ಸರ್ ನೋಡ್ರಿ. ಈಗ ಅದು ನಾವು ತೋಟಕ್ಕೆ ಆರಾಮಾಗಿ ನೀರ್ ಜೊತೆಗೆ ಬಿಡೋದಕ್ಕೆ ಬಹಳ ಇದು. ಈಗ ನೋಡ್ರಿ ಅಲ್ಲಿ ಗುಂಡಿ ಅಷ್ಟು ಪೂರ್ತಿ ನಮ್ಗೀಗ ಗೊಬ್ಬರ ಸರ್. ಅದೀಗ ಅದನ್ನ 1 ವರ್ಷದ ಗೊಬ್ಬರ ಪೂರ್ತಿ ಅಲ್ಲಿದೆ ನಮ್ಗೀಗ. ಅದು ಎರೆಹುಳು ಸಮೇತ ಸಿಗುತ್ತೆ ನಮ್ಗೀಗ. ಅದು ತೋಟಕ್ಕೆ ಎರೆಹುಳು ಗೊಬ್ಬರ ಹಾಕೋದ್ರ ಜೊತೆಗೆ ಎರೆಹುಳುನು ತಗೊಂಡೋಗಿ ಅಲ್ಲಿಗೆ ಹಾಕ್ತಿವಿ ಅನ್ನೋ ತರ ಅದು ಸರ್. ಅದನ್ನ
ಸರ್ ಅಂದ್ರೆ ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ, ಇದರಿಂದ ಅನುಕೂಲ ಬಹಳ ಆಗುತ್ತೆ. ಅನುಕೂಲ 11,000 ನಮ್ಗೆ ಏನಲ್ಲ ಸರ್. ಹಾ. ಹಂಗಾಗಿ 11,000 ನಾವೆಲ್ಲೋ ಖರ್ಚು ಮಾಡ್ಕೊಂತೀವಿ, ಏನೋ ಮಾಡ್ತೀವಿ. ಹಾ. ಆ ಒಂದ್ ಇದ್ರಲ್ಲಿ ಇದು ನಾನ್ ನೋಡ್ಕೊಂಡಿದ್ದ ಪ್ರಕಾರ ಇದು ಬೆಸ್ಟ್ ಮೆಥಡ್ ಇದು ಸರ್. ಇಷ್ಟು ಗ್ಯಾಸ್ ಎಷ್ಟು ದಿನ ಬರ್ಬೋದು ನಿಮ್ಮ ಮನೆಗೆ? ಸರ್. ಇಷ್ಟು ಗ್ಯಾಸ್ ಅಂತಲ್ಲ, ನಾನು ಈಗ ಒಂದು 20 kg ಸಗಣಿ ಹಾಕ್ತಾ ಹೋಗ್ತಾ ಇದೀನಿ, ಅವತ್ತಿಗಾಗಷ್ಟು ಗ್ಯಾಸ್ ಆಗ್ತಾ ಇರುತ್ತೆ ನನ್ನ ಮನೆಗೆ ಆರಾಮಾಗಿ. ನಾನು ಡೈಲಿ ಸಗಣಿ ಇದಕ್ಕೆ ಕೊಡ್ತಾ ಇರ್ತೀನಿ ಸರ್. ನಾನು ಇದಕ್ಕೆ ಅಂದ್ರೆ ಬೆಳಿಗ್ಗೆ ಸಗಣಿ ಒಂದ್ ಬುಟ್ಟಿ ಇದಕ್ಕೆ ಹಾಕಿದ್ರೆ ಸಂಜೆ ಸಗಣಿ ತಗೊಂಡ್ ತಿಪ್ಪೆಗೆ ಹಾಕೊಂತೀವಿ. ಅದು ಸಣ್ಣ ತಿಪ್ಪೆಗೆ ಹಾಕೋದು ಬೇಡ, ನಾನು ಅದಕ್ಕೆ ಎಲ್ಲ ಪೂರ್ತಿ ಇದಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ಅಂತ. ಏನಂದ್ರೆ ಸಗಣಿ ಹಾಕ್ಬೇಕಾದ್ರೆ ಕಸ ತೆಗ್ದು ಹಾಕ್ಬೇಕಾಗುತ್ತೆ ನಾವು. ಅಂದ್ರೆ ನೆಲದಲ್ಲಿ ಇಟ್ಟಿದ್ದಾಗ ನೆಲದಲ್ಲಿ ಇಟ್ರೆ ಕಲ್ಲು ಎಲ್ಲ ಇರುತ್ತಲ್ಲ, ಅದೊಂದ್ ಸ್ವಲ್ಪ ನೋಡಿ ಹಾಕ್ಬೇಕಷ್ಟೇ. ಅದಿದ್ರು ಅಲ್ಲಿ ಫಿಲ್ಟರ್ ಆಗುತ್ತೆ. ಅಂದ್ರೆ ಇಲ್ಲಿ ಕೆಳಕ್ ಹೋಗಿರುತ್ತೆ, ಇದನ್ನ ಪೂರ್ತಿ ಒಂದ್ಸರಿ ಬಳದ್ ಆಚೆಗೆ ಹಾಕಿದ್ರೆ ಆಯ್ತು. ಆಚೆಗೆ ಹಾಕಿದ್ರೆ ಆಯ್ತು.